ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಕಡಿಮೆ ಮಾಡಲು ಅದು ಶೋರೂಮ್ ಟ್ರ್ಯಾಕ್ ಇರೋಂಥ ಒಂದು ಗಾಡಿ ಯಾವುದಾದ್ರೂ ನಿಮಗೆ ಕಡಿಮೆ ರೇಟಲ್ಲಿ ಒಂದು ಆಲ್ಟೋ ಗಾಡಿ ಬೇಕಂದರೆ ಈ ಗಾಡಿ ಸೇಲಿಗೆ ಬಂದಿದೆ ನೋಡಿ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ನಿಮ್ಮ ಗಾಡಿ ಯಾವುದಾದ್ರು ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಗಳು ಕಳಿಸಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರಿಗೆ ಯಾರು ಕಾಲ್ ಮಾಡೋಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಎರಡೂ ಕಡೆ ವಿಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಆಲ್ಟೋ, ಮಾರುತಿ ಸುಜುಕಿ ಆಲ್ಟೋ. ಎಲ್ ಎಕ್ಸ್ ಐ ವಿ ಎಕ್ಸ್ ಐ ಎಲ್ ಎಕ್ಸ್ ಐ ಸರ್, ಅದು ಟಾಪ್ ಆ್ಯಂಡು, ಪವರ್ ಸ್ಟೇರಿಂಗು, ಎ ಸಿ ಬರುತ್ತೆ. ಪವರ್ ಸ್ಟೇರಿಂಗು ಎ ಸಿ ಬರುತ್ತೆ, ಪವರ್ ವಿಂಡೋ ಬರೋಲ್ಲ. ಪವರ್ ವಿಂಡೋ ಬರೋಲ್ಲ. ಓಕೆ, ಮಾಡಲು ಸರ್? ಮಾಡಲು 2007 ಮಾಡಲು. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಐತೆ ಸರ್. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವೆ? ಹಾಂ, ರನ್ನಿಂಗ್ ಐತೆ. ಓನರ್ಶಿಪ್ಪು? ಓನರ್ಶಿಪ್ ನಾವು 4th ಓನರು. ಓಕೆ, ಎಷ್ಟು ಹೊಡೆ ಸರ್ ಗಾಡಿ? ಗಾಡಿ 1,45,000 ಹೊಡೆ ಸರ್. ಪೆಟ್ರೋಲ್ ಒಂದೇನಾ? ಹಾಂ, ಪ್ಯೂರ್ ಪೆಟ್ರೋಲು. ಓಕೆ, ಗಾಡೀಲಿ ಟೈರ್ಗಳು ಸರ್? ಟೈರ್ಗಳು 4 ಹೊಸ ಹಾಕ್ಸಿದ್ದೀನಿ, ಹಾಕ್ಸಿ 1 ವೀಕ್ ಆಗಿದೆ. ಫುಲ್ 100% ಟೈರ್ ಇದಾವೆ. ಓಕೆ, ಏನಾದರೂ ಟಿಂಕರಿಂಗ್ ಕೆಲಸ? ಏನಿಲ್ಲ ಸರ್, ಎಲ್ಲ ನಾವು ಶೋರೂಮ್ ಮೇಂಟೆನೆನ್ಸ್ ಮಾಡೋದು. ಹ್ಞೂ, ಎಲ್ಲ ಶೋರೂಮ್ ಸರ್ವಿಸು, ಶೋರೂಮ್ ಹಿಸ್ಟ್ರಿ ಐತೆ. ಅಂದರೆ ನೀವು 4ನೇ ಓನರ್ ಆದರೂ ಶೋರೂಮ್ ಹಿಸ್ಟ್ರಿ ಇದೆಯಾ? ಹೌದು ಸರ್, ಐತೆ. ನಾವೆಲ್ಲ ಶೋರೂಮ್ನ ಮಾಡಿಸಿರೋದು. ಹಾಂ, ಸ್ಟಾರ್ಟಿಂಗಿಂದನೂ ಇಲ್ಲಿವರೆಗೂ ಶೋರೂಮ್ ಹಿಸ್ಟ್ರಿ? ಹಾಂ ಹೌದು ಸರ್, ಎಲ್ಲ ಅದು ನಮಗೆ ಗೊತ್ತಿರೋರು ಕಾಂಟ್ಯಾಕ್ಟ್ ಮೇಲೆ ತಗೊಂಡಿದ್ದು ಗಾಡಿ, ಹಂಗಾಗಿ ಅವರು ಎಲ್ಲ ಶೋರೂಮು, ನಾನು ಶೋರೂಮ್ನಾಗೆ ಮಾಡಿಸಿರೋದು. ಅಂದರೆ ಯಾರಿಗ ಇನ್ ಕೇಸ್ ಶೋರೂಮ್ ಹಿಸ್ಟ್ರಿ ಬೇಕಂದ್ರೆ ಸಿಗುತ್ತೆ? ಸಿಗುತ್ತೆ. ಇವತ್ತಿನವರೆಗೂ ಒಂದು ಸಣ್ಣ ಟಚಪ್ ಆಗಿಲ್ಲ, ಪೇಂಟ್ ಆಗಿಲ್ಲ. ಒರಿಜಿನಲ್ ಶೋರೂಮಿಂದ ಏನಾದ್ರು ಅದೇ ಪೇಂಟು, ಅದೇ ಕಂಡೀಷನಲ್ಲಿ ಐತೆ. ಓಕೆ ಓಕೆ, ಇಂಜಿನ್ ಏನು ಸಮಸ್ಯೆ ಇಲ್ಲ ಹಂಗಾರೆ? ಇಲ್ಲ ಸರ್, ಏನೇನು ಸಮಸ್ಯೆ ಇಲ್ಲ. ಮತ್ತು ಒಳಗೆ ಇಂಟೀರಿಯರು, ಸೀಟ್ ಕವರ್ ಹೊಸದು ಹಾಕ್ಸಿದ್ದೀನಿ, ಫ್ಲೋರಿಂಗ್ ಮ್ಯಾಟ್ ಹೊಸದೈತೆ, ಸಿಸ್ಟಮ್ ಇದೆ. ಮತ್ತು ಹಿಂದ್ಗಡೆ ಬ್ಯಾಕ್ ಸ್ಪೈಲರು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿದ್ದೀನಿ ಸರ್, ಆಲ್ಟರ್ನೇಟ್. ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವೆ ಸರ್ ಒರಿಜಿನಲ್ಲು? ಎಲ್ಲ ನಮ್ಮ ಕಡೆ ಇದೆ ಸರ್, ನಾವೇ ಓನರು. ಓಕೆ, ಈ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ನು? ದಾವಣಗೆರೆ. ಸಿಟಿನಾ? ದಾವಣಗೆರೆ ಸಿಟಿನೇ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ ರೇಟು 1,25,000 ಹೇಳ್ತಾ ಇದ್ದೀವಿ. 1,25,000? ಹೌದು. ಅದರಲ್ಲಿ ಏನಾದರೂ ಕಡಿಮೆ ಆಗುತ್ತಾ ಸರ್? ಬಂದರೆ ಸ್ವಲ್ಪ ಏನಾದ್ರು ನೋಡೋಣ ಸರ್, ಭಾಳ ಆಗಲ್ಲ, ಸ್ವಲ್ಪ.